ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಡುವೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದ್ದು ಈ ಹೊತ್ತಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಆದೇಶ ಕೊಟ್ಟಿದೆ. ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡೋ ಸಂದರ್ಭ ಬಂದು ಅವರು ಅದಕ್ಕೆ ಪ್ರತಿದಾಳಿ ಮಾಡಿದ್ರೆ ದೇಶ ಹೇಗೆ ರೆಡಿ ಆಗಿರಬೇಕು ಆ ರೀತಿ ರೆಡಿ ಮಾಡಿ ಅಂತ ರಾಜ್ಯಗಳಿಗೆ ಸೂಚಿಸಿದೆ. ಭರ್ತಿ 54 ವರ್ಷಗಳ ನಂತರ ಭಾರತದಲ್ಲಿ ಇಂಥ ಆದೇಶವನ್ನು ಕೊಡಲಾಗಿದ್ದು ಇಡೀ ದೇಶ ಈಗ ಯುದ್ಧಕ್ಕೆ ತಯಾರಾಗ್ತಾ ಇದೆ. ನಿಮ್ಮ ಮಾಹಿತಿಗಿರಲಿ ಸ್ನೇಹಿತರೆ, ಕಾರ್ಗಿಲ್ ಯುದ್ಧದ ಟೈಮ್ನಲ್ಲೂ ಕೂಡ ದೇಶ ಈ ರೀತಿ ತಯಾರಿ ಮಾಡಿಕೊಂಡಿರಲಿಲ್ಲ. ಅದು ಕಾರ್ಗಿಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು. ಭಾರತ ಪಾಕಿಸ್ತಾನ ಗಡಿ ಗುಜರಾತ್ ತನಕನೂ ಕೂಡ ಇದೆಯಲ್ಲ, ಅಲ್ಲೆಲ್ಲ ಏನೂ ಆಗಿರಲಿಲ್ಲ. ಪಂಜಾಬ್ ಗಡಿಯಲ್ಲಿ, ರಾಜಸ್ಥಾನ್ ಗಡಿಯಲ್ಲಿ, ಗುಜರಾತ್ ಗಡಿಯಲ್ಲಿ ಏನೂ ಆಗಿರಲಿಲ್ಲ. 1971ರಲ್ಲಿ ಅಂದರೆ ಬಾಂಗ್ಲಾ ಲಿಬರೇಷನ್ ಯುದ್ಧ ನಡೆದಾಗ ಈ ಆದೇಶ ಕೊಡಲಾಗಿತ್ತು. ಈಗ ಮತ್ತೆ ಅದೇ ಆರ್ಡರ್ ಮಾಡಲಾಗಿದೆ. ಜನ ಟಾರ್ಚ್ ಲೈಟ್, ಹಣ ಎಲ್ಲವನ್ನ ಇಟ್ಕೋಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸಂಪೂರ್ಣ ಯುದ್ಧಕ್ಕೆ ದೇಶ ತಯಾರಾಗ್ತಿದೆ. ಸೊ ಈ ವರದಿಯಲ್ಲಿ ಆ ಸಂಪೂರ್ಣ ಚಿತ್ರಣ ನೋಡ್ತಾ ಹೋಗೋಣ. ಈ ಮಾಕ್ ಡ್ರಿಲ್ ಹೇಗಿರುತ್ತೆ, ಯಾವೆಲ್ಲ ಕಡೆ ಡ್ರಿಲ್ ಮಾಡ್ತಾರೆ, ಜನ ಏನು ಮಾಡಬೇಕು, ಯುದ್ಧ ಸಂದರ್ಭ ಬಂದರೆ ನೀವು ಏನು ಮಾಡ್ಬೋದು, ಎಲ್ಲ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 100 ಜಿಲ್ಲೆಗಳು ತುಂಬಾ ಸೆನ್ಸಿಟಿವ್ ಸ್ನೇಹಿತರೆ. ಸದ್ಯ ದೇಶಾದ್ಯಂತ ಕಟ್ಟೆಚ್ಚರ ಸಾರಲಾಗಿದೆ. ಅದರಲ್ಲಿ 224 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಸುವಂತೆ ಆದೇಶಿಸಲಾಗಿದೆ. ಇದರಲ್ಲಿ 100 ಜಿಲ್ಲೆಗಳನ್ನು ತುಂಬಾ ಸೂಕ್ಷ್ಮ ಸ್ಥಳಗಳು, ಹೈಲಿ ಸೆನ್ಸಿಟಿವ್ ಏರಿಯಾ ಅಂತ ಗುರುತಿಸಲಾಗಿದೆ. ಅಂದಹಾಗೆ ಈ ಡ್ರಿಲ್ ನಡೆಸುವ ಸ್ಥಳಗಳನ್ನು 3 ಕ್ಯಾಟಗರಿಯಲ್ಲಿ ಗುರುತಿಸಿದ್ದಾರೆ. ಪಾಪ್ಯುಲೇಷನ್, ಗವರ್ಮೆಂಟ್, ಮಿಲಿಟರಿ ಇನ್ಸ್ಟಾಲೇಷನ್ ಹಾಗೂ ಇನ್ನಿತರ ಮಿಲಿಟರಿ ಪ್ರಾಮುಖ್ಯತೆ ನೋಡಿಕೊಂಡು ಐಡೆಂಟಿಫೈ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ನಮ್ಮ ರಾಜ್ಯದ 2 ಜಿಲ್ಲೆಗಳು ಕೂಡ ಬರ್ತವೆ. ಏರ್ಪೋರ್ಟ್, ಮೆಟ್ರೋ, ಆಡಳಿತ ಕಟ್ಟಡಗಳು, ಎನರ್ಜಿ ಹಬ್, ಅಣು ಕೇಂದ್ರಗಳು, ಜನಸಂಖ್ಯೆ, ಹೀಗೆ ನಾನಾ ವಿಚಾರಗಳನ್ನು ಪರಿಗಣಿಸಿ ಪಟ್ಟಿ ತಯಾರಿಸಲಾಗಿದೆ. ಸದ್ಯ ಮೊದಲ ಕ್ಯಾಟಗರಿಯಲ್ಲಿ ರಾಜ್ಯದ ಯಾವುದೇ ನಗರ ಇಲ್ಲ. ಆದರೆ ದೇಶದ ರಾಜಧಾನಿ ದಿಲ್ಲಿ, ಸೂರತ್, ವಡೋದರಾ, ಮುಂಬೈ, ಚೆನ್ನೈ ನಗರಗಳನ್ನ ಸರ್ಕಾರ ಅತ್ಯಂತ ಸೂಕ್ಷ್ಮ ಜಾಗಗಳು ಅಂತ ಗುರುತಿಸಿದೆ. ಅಂದ್ರೆ ವೈರಿ ಮೊದಲು ಟಾರ್ಗೆಟ್ ಮಾಡಬಹುದಾದ ಜಾಗಗಳು ಅಂತ. ಆಮೇಲೆ 2ನೇ ಕ್ಯಾಟಗರಿ, 3ನೇ ಕ್ಯಾಟಗರಿ ಅಂತ ಕೂಡ ಜಾಗಗಳನ್ನ ಗುರುತಿಸಿದ್ದಾರೆ. ನಮ್ಮ ರಾಜ್ಯ 2ನೇ ಕ್ಯಾಟಗರಿಯಲ್ಲಿ ನಮ್ಮ ರಾಜ್ಯದ ಪ್ಲೇಸಸ್ ಬರ್ತವೆ. 2ನೇ ಕ್ಯಾಟಗರಿಯಲ್ಲಿ 3 ಸ್ಥಳಗಳು: ಬೆಂಗಳೂರು ನಗರ, ಮಲ್ಲೇಶ್ವರಂ, ರಾಯಚೂರು. ಈ 3 ಸೂಕ್ಷ್ಮ ಪ್ರದೇಶ ಅಂತ ಸರ್ಕಾರ ಹೇಳಿದೆ. ಇಲ್ಲಿ ಬೆಂಗಳೂರು ಯಾಕೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ದೇಶದ ಟೆಕ್ ಕ್ಯಾಪಿಟಲ್, ಐಟಿ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಸ್ಥಳಗಳಿವೆ. ಯಲಹಂಕ ಏರ್ಫೋರ್ಸ್ ಸ್ಟೇಷನ್, DRDO, ಇಸ್ರೋ, ವಾಯುಪಡೆ ಕಮಾಂಡ್ ಸೆಂಟರ್ ಎಲ್ಲ ಇದೇ ವ್ಯಾಪ್ತಿಯಲ್ಲಿ ಬರುತ್ತೆ. ವಾಯುಪಡೆಗೆ ತರಬೇತಿ ಸೆಂಟರ್ ಇರೋದು ನಮ್ಮ ರಾಜ್ಯದಲ್ಲಿ. ಸೊ ವೈರಿ ಇದನ್ನು ಟಾರ್ಗೆಟ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಲಿಸ್ಟ್ ಮಾಡಲಾಗಿದೆ. ಈಗ ಪಾಕಿಸ್ತಾನ ಮಧ್ಯೆ ಟೆನ್ಷನ್ ಆಗಿದೆ, ಅದಕ್ಕೋಸ್ಕರ ಲಿಸ್ಟ್ ಮಾಡಿದ್ದಾರೆ. ದಾಳಿ ಆಗ್ಬಿಡುತ್ತೆ ಇಲ್ಲಿ ಅಂತಲ್ಲ, ನಮ್ಮ ಮುನ್ನೆಚ್ಚರಿಕೆ ಅಷ್ಟೇ ಇದು. ಈ ಹಿಂದಿನಿಂದಲೂ ಕೂಡ ಈ ರೀತಿ ಮಾಕ್ ಡ್ರಿಲ್ ಎಲ್ಲ ಮಾಡಿಲ್ಲ ಅಂದ್ರೂ ಲಿಸ್ಟ್ ಮೇಂಟೈನ್ ಮಾಡೋ ಪದ್ಧತಿ ಇದೆ ನಮ್ಮ ಹತ್ರ. ಇನ್ನು ಮಲ್ಲೇಶ್ವರಂ ಅಕ್ಕಪಕ್ಕ ಸೂಕ್ಷ್ಮ ಸ್ಥಳಗಳಿವೆ. DRDO ಲ್ಯಾಬ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರ್ತವೆ. ಹಾಗೆ ರಾಯಚೂರಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಇದು ವೈರಿಯ ಟಾರ್ಗೆಟ್ ಆಗಬಹುದು. ಹೀಗಾಗಿ ಅಲ್ಲೂ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಹಾಗಂತ ಇನ್ನುಳಿದ ಜಿಲ್ಲೆಗಳಲ್ಲಿ ಎಚ್ಚರಿಕೆ ಇಲ್ಲ ಅಂತಲ್ಲ. ರಾಜ್ಯದ 31 ಜಿಲ್ಲೆಗಳಲ್ಲೂ ರೆಡಿಯಾಗಿರಿ ಅಂತ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಆಯಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ದೇಶ ಈ ಬೆಳವಣಿಗೆಯನ್ನು ಕುತೂಹಲ, ಎಚ್ಚರಿಕೆ ಹಾಗೂ ಒಂದಷ್ಟು ಕನ್ಫ್ಯೂಷನ್ ಒಂದಿಗೆ ನೋಡ್ತಾ ಇದೆ. ಏನೆಲ್ಲ ಮಾಡ್ತಾರೆ ಸ್ನೇಹಿತರೆ? ಈ ಮಾಕ್ ಡ್ರಿಲ್ನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಮೊದಲಿಗೆ ಏರ್ ರೈಡ್ ಸೈರನ್. ಶತ್ರುಗಳು ಆಕಾಶದಿಂದ ದಾಳಿ ಮಾಡ್ತಿದ್ದಾರೆ ಅನ್ನೋದರ ಸೂಚನೆ ಕೊಡೋಕೆ ಈ ಸೈರನ್ ಬಳಸಲಾಗುತ್ತೆ. ಉದಾಹರಣೆಗೆ ಪಾಕಿಸ್ತಾನ ನಮ್ಮ ಮೇಲೆ ಮಿಸೈಲ್, ರಾಕೆಟ್, ಯುದ್ಧ ವಿಮಾನ ಅಥವಾ ಡ್ರೋನ್ ಬಳಸಿ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರೆ ರೆಡಾರ್ಗಳು ಈ ಮಾಹಿತಿಯನ್ನು ಸೇನೆ ಕೊಡ್ತವೆ. ಆಗ ಜನರನ್ನ ಅಲರ್ಟ್ ಮಾಡೋಕೆ ಸರ್ಕಾರ ಈ ಅಲಾರ್ಮ್ ಸೌಂಡ್ ಹಾಕುತ್ತೆ. ಸಾಮಾನ್ಯವಾಗಿ ಏರ್ ರೈಡ್ ಸೈರನ್ ಈ ರೀತಿ ಇರ್ತವೆ. ಸೊ ಈ ರೀತಿ ಸೈರನ್ ಬಂದಾಗ ಜನ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡಿಬೇಕು ಅಂತ ಓಪನ್ ಸ್ಪೇಸನ್ನು ಅವಾಯ್ಡ್ ಮಾಡಬೇಕು. ಬಾಂಬ್ ಶೆಲ್ಟರ್, ಬಂಕರ್ ಇನ್ನಿತರ ಜಾಗದಲ್ಲಿ ಅವು ಲಭ್ಯ ಇದ್ರೆ ಅಲ್ಲಿ ಹೋಗಿ ಸೇರ್ಕೋಬೇಕು. ನಮ್ಮಲ್ಲಿ ಸೌತ್ನಲ್ಲಿ ಇವುಗಳು ಜಾಸ್ತಿ ಇಲ್ಲದೆ ಇರ್ಬೋದು, ಆದರೆ ಕಾಶ್ಮೀರ ಭಾಗದಲ್ಲಿ ಇವತ್ತಿಗೂ ಇವುಗಳಿದಾವೆ. ಸೊ ಅವರಲ್ಲಿ ಹೋಗಿ ಸೇರ್ಕೊಂತಾರೆ. ನಾವೇನು ಮಾಡಬೇಕು ಅಂದರೆ ಮನೆಯಲ್ಲೇ ಸೇಫ್ ಝೋನ್ ಹುಡ್ಕೋಬೇಕು. ಸುಭದ್ರವಾದ ಕಟ್ಟಡಗಳಲ್ಲಿ ನಾವಿರಬೇಕು. ಕಿಟಕಿ ಬಾಗಿಲುಗಳು ಜಾಸ್ತಿ ಇಲ್ಲದೆ ಇರುವಂಥ ರೂಮ್ ಸೇರ್ಕೊಂಡ್ರೆ, ಬೇಸ್ಮೆಂಟ್ ಎಲ್ಲ ಸೇರ್ಕೊಂಡ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ. ತಲೆ ಸೇರಿದಂತೆ ದೇಹದ ಸೂಕ್ಷ್ಮ ಅಂಗಗಳಿಗೆ ಡ್ಯಾಮೇಜ್ ಆಗದಂತೆ ನೋಡ್ಕೋಬೇಕು.
ಜೀವಕ್ಕೆ ಅಪಾಯ ಬರದ ರೀತಿ ಮುಂಜಾಗ್ರತೆ ವಹಿಸಬೇಕು. ಗಾಜು, ಗ್ಯಾಸ್ ಇನ್ನಿತರ ಅಪಾಯಕಾರಿ ವಸ್ತುಗಳನ್ನ ಹತ್ರದಲ್ಲಿ ಇಟ್ಕೊಳ್ಬಾರದು. ಜೊತೆಗೆ ಅಟ್ಲೀಸ್ಟ್ 2-3 ದಿನಕ್ಕಾಗುವಷ್ಟು ಅಗತ್ಯ ಸಾಮಗ್ರಿಯನ್ನ ರೆಡಿ ಮಾಡಿ ಸೇಫ್ ಜಾಗದಲ್ಲಿ ಇಟ್ಕೋಬೇಕು. ಹಾಗೆ ಕಮ್ಯುನಿಕೇಶನ್ ಸಿಸ್ಟಮ್ಗಳನ್ನ ಫುಲ್ ಆಪರೇಟ್ ಮಾಡಿ ಇಡಿ ಅಂತ ಸರ್ಕಾರ ಹೇಳಿದೆ. ಅದು ಇಂಡಿಯನ್ ಏರ್ ಫೋರ್ಸ್ಗೆ ಲಿಂಕ್ ಇರಬೇಕು. ಕಂಟ್ರೋಲ್ ರೂಮ್, ಶಾಡೋ ಕಂಟ್ರೋಲ್ ರೂಮ್ ಫುಲ್ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿದೆ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಲ್ಲಿ 1971ರ ಯುದ್ಧದಲ್ಲಿ 35 ಏರ್ ರೇಡ್ ಸೈರನ್ಗಳಿದ್ವು. ಇದರಲ್ಲಿ ಇನ್ನೂ 32 ಸಕ್ರಿಯ ಇವೆ. ಈಗ ಎಲ್ಲವನ್ನ ಅಲರ್ಟ್ ಮಾಡಿ ಕಂಟ್ರೋಲ್ ರೂಮ್ ಸಜ್ಜುಗೊಳಿಸಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ವಿಚಿತ್ರ ಅನಿಸ್ಬೋದು, ಆದರೆ ಇಂಥ ಮುನ್ನೆಚ್ಚರಿಕೆ ಇವತ್ತಿಗೂ ಇಸ್ರೇಲ್ ಸೇರಿದಂತೆ ನಾನಾ ಕಡೆ ಇಟ್ಕೊಂಡಿದ್ದಾರೆ. ಬಿಕ್ಕಟ್ಟಿನ ಸಂದರ್ಭ ಬಂದಾಗ ಬಾಯ ಕಳ್ಕೊಂಡು ಆಕಾಶ ನೋಡ್ತಾ ಕೂರೋದ್ರ ಬದಲಿಗೆ, ಎಲ್ಲೆಲ್ಲಿಂದ ಪೆಟ್ಟು ಬೀಳ್ತಿದೆ ಅಂತ ಯೋಚನೆ ಮಾಡ್ತಾ ಕೂರೋದ್ರ ಬದಲಿಗೆ, ದಾಳಿ ಆಗುತ್ತೋ ಯುದ್ಧ ಆಗುತ್ತೋ ಬೇರೆ ಪ್ರಶ್ನೆ, ನಾವು ರೆಡಿ ಇದೀವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ತುಂಬಾ ಹೆಲ್ಪ್ ಮಾಡ್ತವೆ. ತರಬೇತಿ, ದಾಳಿ ಆದಾಗ ಜನರಿಗೆ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅಂತ ಕೂಡ ಟ್ರೈನಿಂಗ್ ಕೊಡ್ಲಾಗತ್ತೆ. ದಾಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಹೇಗೆ ಕವರ್ ಮಾಡ್ಕೋಬೇಕು ಅಂತ ಹೇಳಿಕೊಡ್ಲಾಗತ್ತೆ. ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ, ಅಧಿಕಾರಿಗಳಿಗೆ ಎಲ್ರಿಗೂ ಈ ಟ್ರೈನಿಂಗ್ ಕೊಡ್ಲಾಗತ್ತೆ. ಹತ್ತಿರದಲ್ಲಿ ಯಾವೆಲ್ಲ ಶೆಲ್ಟರ್ ಇದೆ ಅಲ್ಲಿಗೆ ಜನರನ್ನ ಹೇಗೆ ಶಿಫ್ಟ್ ಮಾಡಬೇಕು, ಅಸಹಾಯಕರನ್ನ, ವೃದ್ಧರನ್ನ, ಮಕ್ಕಳನ್ನ ಹೇಗೆ ರಕ್ಷಿಸಬೇಕು, ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಹೇಗೆ ಮಾಡಬೇಕು, ಒತ್ತಡವನ್ನು ಹೇಗೆ ಕಮ್ಮಿ ಮಾಡಬೇಕು, ಸಂತ್ರಸ್ತರಿಗೆ ಹೇಗೆ ಧೈರ್ಯ ಹೇಳಬೇಕು, ಎಲ್ಲವನ್ನ ಹೇಳ್ಕೊಳ್ಳಾಗತ್ತೆ. ಈಗ ಆಲ್ರೆಡಿ ಹೋಮ್ ಗಾರ್ಡ್ಸ್, NCC, NSS, NYKS ಇನ್ನಿತರ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ನೌಕರರು, ಆರೋಗ್ಯ ಸಿಬ್ಬಂದಿ, ರೈಲ್ವೆ ಹಾಗೂ ಮೆಟ್ರೋ ಅಧಿಕಾರಿಗಳು, ಪ್ಯಾರಾಮಿಲಿಟರಿ, ಪೊಲೀಸ್ ಇನ್ನಿತರ ಡಿಫೆನ್ಸ್ ಫೋರ್ಸಸ್ ಇದರಲ್ಲಿ ಭಾಗಿಯಾಗ್ತಾರೆ. ಬ್ಲ್ಯಾಕ್ಔಟ್ ಡ್ರಿಲ್, ಸಿಂಪಲ್ ಆಗಿ ಹೇಳೋದಾದ್ರೆ ಇದರಲ್ಲಿ ಕರೆಂಟ್ ಆಫ್ ಮಾಡಲಾಗುತ್ತೆ. ಅಂದ್ರೆ ಏರಿಯಲ್ ಸ್ಟ್ರೈಕ್ ಆಗೋ ಸಂದರ್ಭದಲ್ಲಿ ಜನ ಲೈಟ್ ಆಫ್ ಮಾಡಿ ಕಿಟಕಿಗಳನ್ನ ಡಾರ್ಕ್ ಮೆಟೀರಿಯಲ್ ನಿಂದ ಕವರ್ ಮಾಡಬೇಕು. ಇದರಿಂದ ಶತ್ರುಗಳ ಏರ್ಕ್ರಾಫ್ಟ್ ಮತ್ತು ಡ್ರೋನ್ಗಳಿಗೆ ಈ ಜಾಗಗಳನ್ನು, ಟಾರ್ಗೆಟನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ, ಕತ್ಲಲ್ಲಿ ಕಾಣದೇ ಇರ್ಬೋದು ಅಂತ. ದಾಳಿಯಿಂದ ಕಮ್ಮಿ ಹಾನಿಯಾಗುತ್ತೆ ಅನ್ನೋದು ಲೆಕ್ಕಾಚಾರ. 1971ರ ಯುದ್ಧದಲ್ಲಿ ಈ ಟೆಕ್ನಿಕ್ ತುಂಬ ಯೂಸ್ ಆಗಿತ್ತು. ಆದರೆ ಈಗಿದು ಅಷ್ಟೇನು ಯೂಸಿಗೆ ಬರದೇ ಇರಬಹುದು. ಯಾಕಂದರೆ ಈಗ ಎಲ್ಲರೂ ಕೂಡ ಪಾಕ್ ಬಳಿ ಸೇರಿದಂತೆ ಎಲ್ಲರೂ ಕೂಡ ಗುರಿ ನಿರ್ದೇಶಿತ ಗೈಡೆಡ್ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ. GPS ಆಧಾರಿತವಾಗಿ ಕೆಲವು ಮೀಟರ್ ಪ್ಲಸ್ ಆರ್ ಮೈನಸ್ ಅಂತರದಲ್ಲಿ ಹೋಗಿ ದಾಳಿ ಮಾಡೋ ಸಾಮರ್ಥ್ಯ ಇರೋ ಶಸ್ತ್ರಾಸ್ತ್ರ ಇವಾಗಿದ್ದಾವೆ. ಇಷ್ಟಾದರೂ ಕೂಡ ಶತ್ರುಗಳ ಕಣ್ಣಿಗೆ ಈಸಿಯಾಗಿ ಕಾಣದೇ ಇರೋ ಥರ ನೀವು ಹೈಡ್ ಆಗಿರಿ ಅಂತ ಸರ್ಕಾರ ಈ ಆದೇಶ ಕೊಟ್ಟಿದೆ. ಮೂಲಸೌಕರ್ಯ ರಕ್ಷಣೆ, ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದೆ. ಅಂದರೆ ರಾಜ್ಯ ಸರ್ಕಾರಗಳು ಸೇನೆ ರಚಿಸಿ ಇವುಗಳ ಕಾವಲಿಗೆ ನಿಲ್ಲೋದು ಅಂತಲ್ಲ, ಮುಚ್ಚಿಡಬೇಕು, ಕದ್ದಿಡಬೇಕು, ಇವುಗಳನ್ನು ಕ್ಯಾಮಫ್ಲಾಜ್ ಮಾಡಬೇಕು ಅಂತ. ಮುಖ್ಯವಾಗಿ ಪ್ರಮುಖ ನೆಲೆಗಳನ್ನು ಅಂದರೆ ಪವರ್ ಪ್ಲಾಂಟ್, ಸೇನಾ ನೆಲೆಗಳು, ಕಮ್ಯುನಿಕೇಷನ್ ಟವರ್ಗಳು, ವಿಧಾನಸೌಧದಂತಹ, ವಿಕಾಸಸೌಧದಂತಹ ಸ್ಟ್ರಕ್ಚರ್ಸ್, ಇಂಥ ಜಾಗಗಳನ್ನು ಕ್ಯಾಮಫ್ಲಾಜ್ ಮಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಅಂತ. ಅವುಗಳನ್ನು ಮೇಲಿಂದ ಆಕಾಶದಿಂದ ಬಂದರೆ ಫೈಟರ್ ಜೆಟ್ಗಳಿಗೆ ಕಾಣದೇ ಇರೋ ಥರ ಅದ್ರ ಮೇಲೆ ಏನಾದ್ರು ಹೊದಿಸೋದು, ಮುಚ್ಚೋದು, ಆ ರೀತಿ ಏನಾದ್ರು ಮಾಡೋದು. ಈ ಹಿಂದೆ ಮಹಾಯುದ್ಧ ಟೈಮ್ನಲ್ಲಿ ಬ್ರಿಟಿಷರು ತಾಜ್ ಮಹಲ್ ಮೇಲೆ ದಾಳಿ ಆಗಬಾರ್ದು ಅಂತ ಬಿದಿರಿಂದ ಅವುಗಳನ್ನು ಮುಚ್ಚಿದ್ರಂತೆ, ತಾಜ್ ಮಹಲನ್ನು ಕಾಣದೇ ಇರೋ ಥರ ಆಕಾಶದಿಂದ ಬಂದಾಗ. ಉದಾಹರಣೆಗೆ ಹೇಳಿದ್ದು ನಾವು ನಿಮಗೆ. ಆ ರೀತಿ ಮಾಡೋದೆಲ್ಲ. ಜೊತೆಗೆ ಡಿಫೆನ್ಸಿಗೆ ಬಂದರೆ ಇಸ್ರೋ ಆಫೀಸ್ ಆಗಿರ್ಬೋದು, DRDO ಹೆಡ್ ಆಫೀಸ್ ಆಗಿರ್ಬೋದು, HALನ ಹೆಡ್ ಆಫೀಸ್ ಆಗಿರ್ಬೋದು, ಘಟಕ ಆಗಿರ್ಬೋದು, ಇವುಗಳಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದು, ಹೀಟ್ ತಡೆದುಕೊಳ್ಳೋ ರೀತಿಯಲ್ಲಿ ಶೀಲ್ಡ್ ಹಾಕೋದು, ಅವುಗಳ ಸುತ್ತ ಏರ್ ಡಿಫೆನ್ಸನ್ನು ಜಾಸ್ತಿ ಟೈಟ್ ಮಾಡೋದು, ಇದೆಲ್ಲ ಅದರಲ್ಲಿ ಸೇರಿರ್ತವೆ. ಇಷ್ಟು ಮಾತ್ರ ಅಲ್ಲ, ಕೇವಲ ಮುಚ್ಚಿಡೋದು, ಮರೆಮಾಚೋದು ಮಾತ್ರ ಅಲ್ಲ, ಡಮ್ಮಿ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿಡೋದು ಕೂಡ ಸೇರಿದೆ. ಅಂದರೆ ಪ್ರಮುಖ ಆಯಕಟ್ಟಿನ ಸ್ಥಳಗಳ ಸುತ್ತ ನಕಲಿ ಯುದ್ಧ ಟ್ಯಾಂಕ್, ನಕಲಿ ರೆಡಾರ್ ಸಿಸ್ಟಮ್, ಮಿಸೈಲ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೆಲವೊಂದು ವೇಳೆ ಇಲ್ಲ ಅಂದರೂ ಕೂಡ ಡಮ್ಮಿ ಮಾಡಿಟ್ರೂ ಕೂಡ ಶತ್ರುಗಳು ಒಂದು ವೇಳೆ ಸ್ಯಾಟಲೈಟಿಂದ ನೋಡಿದಾಗ ಇಲ್ಲಿ ತುಂಬ ಸೆಕ್ಯೂರಿಟಿ ಇದೆ, ಇಲ್ಲಿ ಹೋಗೋಕ್ಕಾಗಲ್ಲ ಅಂತ ಅವುಗಳನ್ನು ಬಿಟ್ಬಿಡ್ಬೋದು. ಆ ರೀತಿ ಕಣ್ಣಿ ಮಣ್ಣೆರಚೋ ತಂತ್ರಗಳನ್ನು ಕೂಡ ಯೂಸ್ ಮಾಡಬೇಕು ಅಂತ ಈ ಪ್ರೋಟೋಕಾಲ್ನಲ್ಲಿ ಬರುತ್ತೆ. ಅದೇ ರೀತಿ ನರೋರಾ ಅಣುಕೇಂದ್ರ, ಕೋಟಾ ಅಣುಕೇಂದ್ರ, ತಾರಾಪುರ ಅಣುಕೇಂದ್ರ, ರಾಷ್ಟ್ರ ರಾಜಧಾನಿ ವಲಯ, ದೇಶದ ಪ್ರಮುಖ ಪವರ್ ಪ್ಲಾಂಟ್ಗಳು, ಡ್ಯಾಮ್, ಸಂಪರ್ಕ ವ್ಯವಸ್ಥೆಗಳು ಎಲ್ಲ ಕಡೆನೂ ಇದೇ ರೀತಿಯ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸೂಚನೆಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ ಸ್ಥಳಾಂತರ, 5ನೇದು, ಶತ್ರು ಏನಾದರೂ ವಿಪರೀತ ದಾಳಿ ಮಾಡಿದ್ರೆ ಆ ನಿರ್ದಿಷ್ಟ ಜಾಗದಿಂದ ಹೇಗೆ ಸ್ಥಳಾಂತರ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ಲಾಗುತ್ತೆ. ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾನವೀಯ ಪರಿಸ್ಥಿತಿ ಸೃಷ್ಟಿಯಾದರೆ ಅದಕ್ಕೆ ಹೇಗೆ ಸ್ಪಂದಿಸಬೇಕು, ಅವ್ರನ್ನ ಎಲ್ಲಿಗೆ ಸ್ಥಳಾಂತರ ಮಾಡಬೇಕು, ಸಾರಿಗೆ ವ್ಯವಸ್ಥೆ ಸ್ಮೂತ್ ಆಗಿ ಆಪರೇಷನ್ ಮಾಡೋ ವ್ಯವಸ್ಥೆ ಎಲ್ಲವನ್ನ ಈ ಮಾಕ್ ಡ್ರಿಲ್ನಲ್ಲಿ ಅಂದರೆ ಈ ಟ್ರೈನಿಂಗ್ನಲ್ಲಿ
ಹೇಳ್ಕೊಡ್ಲಾಗುತ್ತೆ. ಜೊತೆಗೆ ಎಲ್ಲ ಕ್ರಮ ತಗೊಂಡು ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಆಕ್ಷನ್ ಟೇಕನ್ ರಿಪೋರ್ಟ್ ಕೊಡಬೇಕು. ಏನೇನು ಆಗಿದೆ ಇದುವರೆಗೂ ಜಾರಿ, ಎಷ್ಟು ಟ್ರೈನಿಂಗ್ ಆಗಿದೆ, ಏನೇನು ತಯಾರಿ ನಡೆದಿದೆ ಅನ್ನೋದನ್ನ ಅಪ್ಡೇಟ್ ಮಾಡಬೇಕು. ಇದನ್ನ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡುತ್ತೆ ಅಂತ ಕೂಡ ಗೊತ್ತಾಗಿದೆ. ತುರ್ತು ಪರಿಸ್ಥಿತಿಗೆ ರೆಡಿ ಇರಬೇಕು. ಈ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಸಭೆಯಲ್ಲಿ ಅಧಿಕಾರಿಗಳು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಜನರು ಮೂಲಭೂತ ವಸ್ತುಗಳಂದ್ರೆ ಮೆಡಿಕಲ್ ಕಿಟ್, ಕ್ಯಾಂಡಲ್, ಸ್ವಲ್ಪ ಹಣ, ಹೀಗೆ ಎಲ್ಲವನ್ನ ರೆಡಿ ಮಾಡಿ ಇಟ್ಕೋಬೇಕು. ಸಂದರ್ಭಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡೋಕೆ ಅವ್ರನ್ನ ರೆಡಿ ಮಾಡಬೇಕು ಅಂತ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ಇಡೀ ದೇಶಾದ್ಯಂತ ಈಗ ಅಣುಕು ಯುದ್ಧದ ತಯಾರಿ ನಡೀತಾ ಇದೆ. ಈಗ ಆಲ್ರೆಡಿ ರಾಜಸ್ಥಾನ, ಹರಿಯಾಣ, ಜಮ್ಮು ಕಾಶ್ಮೀರ, ಪಂಜಾಬ್ ಭಾಗದಲ್ಲಿ ತರಬೇತಿಗಳು ನಡೆದಿದ್ದಾವು ಕೂಡ, ಶುರು ಆಗಿ ಹೋಗಿದ್ದಾವೆ.